ಬಂದಿದೆ. ಇವತ್ತು ಹೋರಾಟವನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಮೇರೆಗೆ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರೇಣುಕಾರಾಜರವರು, ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪ್ರಫುಲ್ಲ ಮುಲ್ವಾಡಿ ಅವರು, ಹಾಗೆ ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನಿ ಮೇಡಮ್ ಅವರು, ಅವರ ನೇತೃತ್ವದಲ್ಲಿ ಬಂದಿರತಕ್ಕಂಥ ನೂರಾರು ಮಹಿಳೆಯರ ನೇತೃತ್ವದಲ್ಲಿ, ಹಾಗೆ ನಮ್ಮ ನಗರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರಿಧರ್ ಅವರು, ಹಾಗೆ ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ರಮೇಶ್ ಅವರು, ಎಲ್ಲರ ಒಂದು ನೇತೃತ್ವದಲ್ಲಿ, ಎಲ್ಲ ನಗರ ಪಾಲಿಕಾ ಸದಸ್ಯರುಗಳು, ಎಲ್ಲ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ರಾಜ್ಯಾದ್ಯಂತ ಹೋರಾಟ ನಡೀತದೆ. ಕಾರಣ ಇಷ್ಟೇ, ಇವತ್ತು ಬಳ್ಳಾರಿಯಿಂದ ರಾಯಚೂರುವರೆಗೆ ಆ ಬಾಣತಿಯರ ಸಾವುಗಳು, ಸರಣಿ ಸಾವನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಮಕ್ಕಳುಗಳ ಸಾವುಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ಏನಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಳಪೆ ಔಷಧಿ. ಅದಕ್ಕೆ ಕಾರಣ ಇವತ್ತು ನಮ್ಮ ರಾಜ್ಯದ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷ, ದಯಮಾಡಿ ಅಮ್ಮ ಪ್ಲೀಸ್ ಯಾರು ಮಾತಾಡಿ, ಇವತ್ತು ರಾಜ್ಯ ಸರ್ಕಾರ ತಮ್ಮ ಪರ್ಸೆಂಟೇಜ್ ಅನ್ನು ಏರಿಸ್ಕೊಳ್ಳಕ್ಕೆ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಇಲಾಖೆಯಲ್ಲಿ 10%, ನಿಮ್ಮ ಇಲಾಖೆಯಲ್ಲಿ 10% ಅಂತ. ಆದ್ರೆ ಆರೋಗ್ಯ ಇಲಾಖೆಯಲ್ಲಿ ಆ ತರ ಪರ್ಸೆಂಟ್ ತಗೊಂಡ್ರೆ ಈ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅಂದ್ರೆ ಅದಕ್ಕೂ ಆರೋಗ್ಯ ಸಚಿವರು ಈ ಸಾವಿಗೆ ಕಾರಣರಾಗಿ, ಹಾಗೆ ಮಹಿಳಾ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದಕ್ಕೆ ಕಾರಣಕರ್ತರಾಗಿರ್ತಾರೆ ಅಂತಕ್ಕಂಥದ್ದು. ನಮ್ಮ ಮಹಿಳೆಯರ ಹೋರಾಟ ಇರ್ತಕ್ಕಂಥದ್ದೇನು, ಅವರಿಬ್ಬರು ಸಹ ಹೋರಾಟದಲ್ಲಿ ಇವತ್ತು ರಾಜೀನಾಮೆಯನ್ನು ಕೊಡಬೇಕು, ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು. ಇದು ಒಂದು ರೀತಿ ತನಿಖೆಯೂ ಸಹ ಆಗಬೇಕು. ದಯಮಾಡಿ ಕುತ್ಕೊಂಡ್ರಮ್ಮ, ಯಾಕಮ್ಮ ತನಿಖೆಯನ್ನು ಸಹ ಆಗಬೇಕು. ಇವತ್ತು ಇಲಾಖೆ ಮುಖ್ಯಸ್ಥರುಗಳು ತಲೆದಂಡ ಆಗಬೇಕು, ಹಾಗೆ ಇಲಾಖೆ ಸಚಿವರುಗಳು ತಲೆದಂಡ ಆಗಬೇಕು. ಏನ್ ಮಾಡ್ತಿದ್ದೀರಾ ಮುಖ್ಯಮಂತ್ರಿಗಳೇ? ಯಾರ ಸಾವು ಲೆಕ್ಕ ಇಲ್ಲ ನಿಮ್ಗೆ, ಯಾವ ಅಕ್ರಮ ನಡೆದ್ರು ಲೆಕ್ಕ ಇಲ್ಲ, ಯಾವ ಅಕ್ರಮದಲ್ಲಿ ಎಷ್ಟು ಕೋಟಿ ತಿಂದರೂ ಲೆಕ್ಕಕ್ಕಿಲ್ಲ. ಯಾವ ಅಕ್ರಮ ಅಲ್ಲಿ ಹೇಳ್ತಾರೆ, ಗೃಹ ಇಲಾಖೆನಲ್ಲಿ ಅಲ್ಲೇನೋ ಒಂದು ಗಲಾಟೆ ನಡೀತದೆ, ಪೊಲೀಸ್ ಸ್ಟೇಷನ್ ಮುಖ್ಯ ಹಾಕಿದ್ದಾರೆ, ಪೊಲೀಸ್ ಸ್ಟೇಷನ್ ಸುಟ್ಟಾಕುವಂತ, ಅದೇನ್ ಮಹಾ ದೊಡ್ಡ ವಿಷಯನ ಬಿಡಿ ಅಂತ ಗೃಹ ಸಚಿವರು ಹೇಳ್ತಾರೆ. ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಯಾವ ವಿಷಯನೂ ಸಹ ನೀವು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಅದ್ರ ಬದಲು ಎಂತ ಸಾವು ನೋವುಗಳಾದ್ರೂ ಸಹ ನೀವು ಆ ಸಾವು ನೋವನ್ನು ಸಹ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ನಿಮ್ಮ ಇಲಾಖೆ ಸಚಿವರುಗಳನ್ನ ಸೇಫ್ ಮಾಡೋದಲ್ಲಿ ಸರ್ಕಾರ ಇವತ್ತು ಕಟಿಬದ್ಧವಾಗಿದೆ. ಒಂದು ರೀತಿ ಖರ್ಗೆ ಅವರು ಇವತ್ತು ಕಾಂಟ್ರಾಕ್ಟರ್ ಸಾವಾಗಿದೆ. ಆ ಸಾವು ಅಂದ್ರೆ ಅವರೇನಾದ್ರು ಹೆಸರಿದೆಯಾ, ಅವ್ರ ಹೆಸರಿದೆಯಾ? ಈಶ್ವರಪ್ಪನವ್ರ ಹೆಸರು ಇತ್ತ ಅಲ್ಲಿ? ಈಶ್ವರಪ್ಪನವರು ಅಂತ ಹೇಳಿದ್ರ ಅಲ್ಲಿ? ನಾವು ರಾಜೀನಾಮೆ ಕೊಡ್ಲಿಲ್ವಾ? ಅದೇ ರೀತಿ ರಾಜೀನಾಮೆ ಗೌರವ ಇದ್ರೆ, ನಿಮ್ಮ ಮಂತ್ರಿಗಳಿಗೆ ಗೌರವ ಇದ್ರೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ಬೇಕು. ಇವತ್ತು ಇಲಾಖೆ ಸಚಿವ ನಾಗೇಂದ್ರ 187 ಕೋಟಿ ನುಂಗಿ ಕಿಡಿದ್ರೆ ಚುನಾವಣೆಗೆ ಆ ದುಡ್ಡನ್ನು ಬಳಸಿದ ಮೇಲೆ ನೀವು ಕ್ಲೀನ್ ಚಿಟ್ ಕೊಡ್ತೀರಾ? ನೀವು SIT ಅವರು ನಿಮ್ ಕೈಗೊಂಬೆಯಾಗಿ ಇವತ್ತು ಕುಣಿತಾ ಇದ್ದಾರೆ. ಅದಕ್ಕೆ ನೀವು SIT ರಚನೆ ಮಾಡ್ಕೊಂಡು ನಿಮ್ಮ ಮಂತ್ರಿಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಬೆಸ್ಟ್ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪ್ರಾಣಕ್ಕೆ ಬೆಲೆ ಇಲ್ಲ, ಬಡವರ ಪ್ರಾಣಕ್ಕೆ ಬೆಲೆ ಇಲ್ಲ, ಕಲ್ಪಿ ಔಷಧಿ ಕೊಟ್ಟು ಇವತ್ತು ಸಾಯಿಸ್ತಾ ಇದ್ದೀರಲ್ಲ, ಅದ್ರ ಬದಲು ನೀವು ಆಸ್ಪತ್ರೆಗಳು ಕ್ಲೋಸ್ ಮಾಡಿ. ನಿಮ್ ಕೈ ಆಗಲ್ಲ ಅಂದ್ರೆ ಪ್ರಾಣವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಕಷ್ಟಪಟ್ಟು ಖಾಸಗಿ ಆಸ್ಪತ್ರೆಗೆ ಸಾರ್ವಜನಿಕರು ಹೋಗ್ತಾರೆ. ಅದ್ರ ಬದಲಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ದೇವಾಲಯ ಅಂತಕ್ಕಂಥ ತಿಳ್ಕೊಂಡಿದ್ರು. ಇವತ್ತು KR ಹಾಸ್ಪಿಟ್ಲಿಗೆ ನಮ್ಮ ಸರ್ಕಾರ 100 ಕೋಟಿಯನ್ನ ಕೊಡ್ತು. ಯಾಕೆಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ, ಅಲ್ಲಿ ಬರುವಂತ ಪೇಷಂಟ್ಗಳಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ, ರೋಗಿಗಳಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು ಕೊಟ್ಟರು. ಆದ್ರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ಲ ಹಂತದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿದೆ. ಕೂಡಲೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಬ್ರು ಸಹ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ದಯಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ ರಾಜೀನಾಮೆ ಕೊಡಬೇಕು. ಸರ್ಕಾರ ಪ್ರತಿ ಹಂತದಲ್ಲೂ ಸಹ ಫೇಲ್ಯೂರ್ ಆಗಿದೆ ಅಂತಕ್ಕಂಥ ವಿಚಾರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ, ರಾಜ್ಯದ ಮೂಲೆಗಳಲ್ಲಿ ಇವತ್ತು ಧರಣಿಯನ್ನು ಮಾಡ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಸಾರ್ವಜನಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು
ಯಾವಾಗಲೂ ಸಹ ಕಾರ್ಯಕರ್ತರ ಜೊತೆ ಸಾಮಾನ್ಯ ಜನರ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇತರ ರೀತಿಯಾದಂಥ ಹೋರಾಟಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಾವು ನೀವಿಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಸಂದರ್ಭ ಹೇಳ್ತಾ ನನ್ನ ಮಾತಾಡೋಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಇಡ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬೆಸ್ಟ್ ಕಾಂಗ್ರೆಸ್ಗೆ